ಬಾಳೆಹಣ್ಣು ಜಾಸ್ತಿ ಇದ್ದಾಗ ರಸ ನಾವೆಲ್ಲ ನಾರ್ಮಲಾಗಿ ಮಾಡ್ತೀವಿ. ಒಂದು ಸರಿ ಈ ರೀತಿ ಸಾಂಪ್ರದಾಯಿಕವಾದ ಒತ್ತು ಶಾವಿಗೆ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಬಾಳೆಹಣ್ಣನ್ನು ಈ ರೀತಿ ಸ್ಟೀಮಲ್ಲಿ ಬೇಯಿಸ್ಕೊಂಡು ಒಂದು 20 ನಿಮಿಷ ಬೇಯಿಸ್ಬೇಕಾಗತ್ತೆ. ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು. ಅದು ತಣ್ಣಗಾದ್ಮೇಲೆ ಎಲ್ಲ ಬಾಳೆಹಣ್ಣುಗಳನ್ನು ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಳ್ಳಿ. ಇಲ್ಲಿ ಬಾಳೆಹಣ್ಣನ್ನು ಈ ರೀತಿ ತುರಿಯೋದಿರುತ್ತಲ್ಲ, ಅದರಲ್ಲಾದ್ರೂ ತುರಿಬೋದು, ಅಥವಾ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡಿ, ಅಥವಾ ಕೈಯಲ್ಲಿ ಚೆನ್ನಾಗಿ ಅದನ್ನು ಮಿದಿಬೇಕು. ಕೈಯಲ್ಲಿ ಚೆನ್ನಾಗಿ ಮಿದ್ಕೊಳ್ಳಿ. ನಿಮಗೆ ಯಾವ್ದು ಕಂಫರ್ಟೇಬಲು ಆ ರೀತಿ ಮಾಡ್ಕೊಳ್ಳಿ. ಆದರೆ ಒಂದು ಸ್ವಲ್ಪನೂ ಬಾಳೆಹಣ್ಣಿನ ಚೂರುಗಳು ಉಳಿಬಾರ್ದು. ಆ ರೀತಿ ಚೆನ್ನಾಗಿ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡಿ ಎತ್ತಿಟ್ಕೋಬೇಕು. ಚೆನ್ನಾಗಿ ಮಿದ್ದು ಈ ರೀತಿ ಬಾಳೆಹಣ್ಣು ಚೆನ್ನಾಗಿ ಎಲ್ಲ ಮಿದ್ದಾದಮೇಲೆ ಅದಕ್ಕೆ ನಾವಿಲ್ಲಿ ಪೌಡರ್ ಆಗಿರುವಂಥ ಬೆಲ್ಲ ಹಾಕೋಬೇಕು. ಬೆಲ್ಲನ ಕುಟ್ಟಾರು ಪುಡಿ ಮಾಡಿ ಇಟ್ಕೊಳ್ಳಿ, ಅಥವಾ ಪುಡಿ ಬೆಲ್ಲ ಸಿಗುತ್ತೆ, ಅದನ್ನು ಆದರೂ ಇಲ್ಲನೂ ಒಂದು 3/4 ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ. ನಿಮಗೆ ಬಾಳೆಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ ಇಲ್ಲಿ ಬೆಲ್ಲನ ಕಡಿಮೆ ಹಾಕ್ಕೊಳ್ಳಿ. ಈ ರೀತಿಯಾಗಿ ಬೆಲ್ಲ ಹಾಕಿ ನಂತರ ಅದಕ್ಕೆ 3/4 ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ರೆಡಿ ಮನೇಲಿ ಇರುತ್ತಲ್ವ, ಅದೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿದ್ಕೋಬೇಕು. ಇಲ್ಲಿ ನೀರನ್ನ ಸೇರಿಸೋ ಹಾಗಿಲ್ಲ. ಅದು ಬಾಳೆಹಣ್ಣಲ್ಲಿ ಇರುತ್ತಲ್ಲ ನೀರಿನ ಅಂಶ, ಮತ್ತು ಬೆಲ್ಲನೂ ಅಷ್ಟು ಮಿದಿಬೇಕಾದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಅದೇ ಸಾಕಾಗುತ್ತೆ. ಚೆನ್ನಾಗಿ ಸ್ವಲ್ಪನೂ ನೀರು ಹಾಕ್ದಂಗೆ ಎಲ್ಲದೂ ಮಿಕ್ಸ್ ಆಗೋ ರೀತಿಯಲ್ಲಿ ಈ ರೀತಿ ಚೆನ್ನಾಗಿ ಮಿದ್ಕೊಳ್ಳಿ. ನಾವು ಎಷ್ಟು ಚೆನ್ನಾಗಿ ಮಿದ್ಕೊತೀವಲ್ಲ ಅಷ್ಟು ಚೆನ್ನಾಗಿ ಒತ್ತು ಶಾವಿಗೆ ಬರುತ್ತೆ. ನಮಗೆ ಮಾಡೋಕ್ಕೂ ಅಷ್ಟೇ ತುಂಬ ಸುಲಭವಾಗುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕೈಯಲ್ಲಿ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳಿ. ಚೆನ್ನಾಗಿ ಬರಬೇಕು ಹಿಟ್ಟು. ಹದವಾಗಿ ನಾದ್ಕೊಂಡ್ರೆ ಶಾವಿಗೆನೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಬಾಳೆಹಣ್ಣಿಗೆ ಬೆಲ್ಲ ಮತ್ತು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಅದ್ರ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಅದನ್ನು ಕಾಯಿ ಹಾಲಲ್ಲಾದರೂ ಸಹ ತಿನ್ಬೋದು, ಅಥವಾ ಹಾಗೆ ಬಿಸಿ ಬಿಸಿ ಒತ್ತು ಶಾವಿಗೆ ಮೇಲೆ ತುಪ್ಪ ಹಾಕ್ಕೊಂಡಾದರೂ ನೀವು ಅದನ್ನ ತಿನ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿತ್ಕೊಂಡಿದ್ದೀನಿ. ಈಗ ನಮಗಿಲ್ಲಿ ಬಾಳೆದೆಲೆಗಳು ಬೇಕಾಗುತ್ತೆ. ಒತ್ತು ಶಾವಿಗೆನ ಬಾಳೆದೆಲೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಿತ್ಕೊಂಡ್ಮೇಲೆ ನೋಡಿ, ಒಂದು ಪ್ಲೇಟ್ ಮೇಲೆ ಈ ರೀತಿ ಬಾಳೆದೆಲೆನ ಕಟ್ ಮಾಡಿ ಇಟ್ಕೊಂಡು ಹಾಕಿದ್ದೀನಿ. ಈಗ ಸ್ವಲ್ಪ ಕಾಯಿ ತುರಿನ ಈ ಬಾಳೆ ಎಲೆ ಮೇಲೆ ಉದುರಿಸ್ಕೋಬೇಕು. ಈ ರೀತಿಯಾಗಿ ಒಂದು ಲೇಯರು ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿನ ಹಾಕಿದ ಮೇಲೆ ಅದ್ರ ಮೇಲೆ ನೀವು ಶಾವಿಗೆನ ಒತ್ಕೋಬೇಕು. ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈಗ ಅದನ್ನು ಶಾವಿಗೆ ಮೇಕರ್ಗೆ ಹಾಕ್ಕೊಂಡು ಸ್ವಲ್ಪ ದಪ್ಪ ದಪ್ಪ ಹೋಲಿರೋದಲ್ಲ ಅದನ್ನು ತೊಗೊಳ್ಳಿ. ಸಣ್ಣದ್ರಲ್ಲಿ ಕಷ್ಟ ಆಗುತ್ತೆ. ಈ ರೀತಿ ಹಾಕಿ ಸ್ವಲ್ಪ ಎಣ್ಣೆ ಬೇಕು ಅಂದರೆ ಎಣ್ಣೆನ ಸವರ್ಬಿಟ್ಟು ಹಾಕಿ ಈ ರೀತಿ ಶಾವಿಗೆನ ಒತ್ಕೋಬೇಕು. ಎಷ್ಟು ನೋಡಿ, ಶಾವಿಗೆ ಕಲರ್ಫುಲ್ಲಾಗಿರುತ್ತೆ. ಬೆಲ್ಲ ಮತ್ತು ಬಾಳೆಹಣ್ಣು ಹಾಕಿರೋದ್ರಿಂದ ಇರೋದು ಕಲರ್ ಬದಲಾಗಿರುತ್ತೆ, ಸ್ವಲ್ಪ ಬ್ರೌನಿಷ್ ಇರುತ್ತೆ. ಈ ರೀತಿಯಾಗಿ ಒತ್ತು ಶಾವಿಗೆನ ಈ ಒಂದು ಕಾಯಿ ತುರಿ ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಹಾಕ್ಕೊಂಡು, ನಂತರ ಮೇಲೂ ಸಹ ಸ್ವಲ್ಪ ಗಾರ್ನಿಷಿಂಗಿಗೋಸ್ಕರ ಕಾಯಿ ತುರಿನ ಉದುರಿಸ್ಕೋಬೇಕು. ಈ ಕಾಯಿ ನಾವು ಸ್ಟೀಮಲ್ಲಿ ಬೇಯಿಸುವಾಗ ಕಾಯಿ ಮತ್ತು ಇದ್ರ ಜೊತೆ ಹೊಂದ್ಕೊಳ್ಳುತ್ತಲ್ಲ, ಬೆಲ್ಲ, ಕಾಯಿ, ಅಕ್ಕಿ, ಬಾಳೆಹಣ್ಣೆಲ್ಲ ಚೆನ್ನಾಗಿ ಹೊಂದ್ಕೊಂಡು ಅದ್ರ ರುಚಿನ ಹೆಚ್ಚಿಸುತ್ತೆ. ಈಗ ನಾನಿಲ್ಲಿ ಒಂದು ದೊಡ್ಡ ಶಾವಿಗೆನ ಮಾಡ್ಕೊತಿದ್ದೀನಿ. ಸ್ಟೀಮರ್ ಪ್ಲೇಟ್ಗೆ ಸ್ವಲ್ಪ ದೊಡ್ಡ ಬಾಳೆಹಣ್ಣೆನ ಹಾಕ್ಕೊಂಡು ಅದಕ್ಕೂ ಅಷ್ಟೇ ಹಾಗೆಯೇ ಸ್ವಲ್ಪ ಕಾಯಿನ ಉದುರಿಸ್ಕೊಬಿಟ್ಟು ಈಗ ಶಾವಿಗೆನ ಒತ್ಕೋಬೇಕು. ಈ ರೀತಿ ನಮಗೆ ದೊಡ್ಡ ಶಾವಿಗೆನಾರು ಮಾಡ್ಕೋಬೋದು, ಚಿಕ್ಕ ಶಾವಿಗೆನಾರು ಮಾಡ್ಕೋಬೋದು. ಈ ರೀತಿ ಶಾವಿಗೆನ ನೀಟಾಗಿ ಒತ್ತಿಟ್ಕೊಳ್ಳಿ. ಈಗ ಸ್ಟೀಮರಲ್ಲಿ ಇಟ್ಕೊತಾ ಇದ್ದೀನಿ. ಈಗ ಅಷ್ಟೊಂದು 20 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಬಣ್ಣ ಬದಲಾಗುತ್ತೆ ಅಥವಾ ಅದನ್ನು ಮುಟ್ಟಿದಾಗ ಅದು ಕೈಗೆ ಅಂಟ್ಕೋಬಾರ್ದು, ಅಷ್ಟಾಗಿದ್ರೆ ಬೆಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಕಾಯಿ ತುರಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡಿ, ಖಂಡಿತವಾಗ್ಲೂ ಮತ್ತೆ ಇನ್ನೊಂದು ಸರಿ ಟ್ರೈ ಮಾಡೇ ಮಾಡ್ತೀರಾ. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಈಗ ನೋಡಿ, ಇದನ್ನು ಬೇಯೋಕ್ಕೆ ಇಡ್ತಾಯಿದ್ದೀನಿ.
ಒಂದು 20 ನಿಮಿಷಗಳ ಕಾಲ ಇದನ್ನು ಬೇಯಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ನೀರನ್ನ ಚೆನ್ನಾಗಿ ಕುದಿಸಿ ನಂತರ ಈ ರೀತಿ ಇಟ್ಟು ಬೇಯಿಸೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ. ನೋಡಿ ಇಲ್ಲಿ ಬಣ್ಣ ಹೇಗೆ ಬದಲಾಗಿದೆ ಅಂತ. ಈಗ ಇದು ಬೆಂದಿದೆ. ಇದನ್ನು ಕಾಯಿ ಹಾಲು ಜೊತೆಗೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಯಿ ಹಾಲನ್ನ ಮಾಡಿಟ್ಕೊಂಡಿದ್ದೀನಿ. ಇದ್ರ ಮೇಲೆ ಕಾಯಿ ಹಾಲು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ, ಆಲ್ರೆಡಿ ಬೆಲ್ಲ ಹಾಕಿದ್ದೀವಿ ಅಷ್ಟೇ ಸಾಕು ಅಂದರೆ ಬಿಸಿ ಆದ ಶಾವಿಗೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಹ ತಿನ್ಬೋದು. ಈ ಒಂದು ಸಾಂಪ್ರದಾಯಿಕವಾದ ಒತ್ತು ಶಾವಿಗೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು.